ಪೂರ ಪೂರ ಓದ್ತಾ ಇಲ್ಲ, ರಿಯಾಕ್ಷನ್ ಸ್ಟಾರ್ಟಿಂಗ್ ಎಂಡಿಂಗ್ ಅಷ್ಟೇ. ಏನು ಬೇಕೋ ಮೂಡ್ ಕಂಟಿನ್ಯೂಟಿ ಅದು ಮಾತ್ರ ರೆಡಿ. ಆ ರಿಯಾಕ್ಷನ್ ತಗೊಂಡಿ ರೆಡಿ. ಆ ಕಡೆ ಅಣ್ಣನ್ಗೆ ಹೇಳಿದ್ದೀರಾ ಯಾರಿಗೋ ಬರಬಾರ್ದು ಅಂತ, ಸ್ಟ್ರಿಕ್ಟ್ ಆಗಿದ್ದೀರಾ. ಕ್ಯೂ ಕೊಡಿ ಲಾಸ್ಟ್. ಯಾರಿಗೋ ಬರಬಾರ್ದು. ರೆಡಿ. ಯಾರಿಗೂ ಬರಬಾರ್ದು. ಕಲ್ಯಾಣಿ ಹೇಳೋದು, ಇಲ್ಲಿ ನೋಡು ಮಗ, ನೀ ತಿಳಿದೇನೋ ತಪ್ಪು ಮಾಡಿದ್ಯಾ. ತಪ್ಪು ಮಾಡೋದು ಸಹಜ, ಆದರೆ ಅದನ್ನ ತಿದ್ದಿ ನಡೆಯೋದು ನೋಡ್ಬೇಕು ನಾವು. ಅದ್ಬಿಟ್ಟು ಈಗ ತಪ್ಪನ್ನೇ ಸಾಧಿಸ್ತಾ ಕೂತ್ರೆ ಏನೂ ಸರಿ ಹೋಗಲ್ಲ. ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಆಧಾರ ಇದ್ಮೇಲೂ ನೀನು ವಾದಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮಗನೆ. ನಾನು ಮಾತು ಕೇಳು, ನೀನು ನಿನ್ನ ತಪ್ಪನ್ನ ಒಪ್ಕೊಂಡು ಪ್ರೇಮ ಕ್ಷಮೆ ಕೇಳು. ದೊಡಮ್ಮ, ನಾನು ಮಾಡ್ದಿರೋ ತಪ್ಪಿಗೆ ಕ್ಷಮೆ ಕೇಳಿ. ಇವಳು ನನ್ನ ಫ್ರೆಂಡ್ ಅಷ್ಟೇ. ರೆಡಿ. ದೊಡಮ್ಮ, ನಾನು ಮಾಡ್ದಿರೋ ತಪ್ಪಿಗೆ ಕ್ಷಮೆ ಕೇಳಿ. ಇವಳು ನನ್ನ ಫ್ರೆಂಡ್ ಅಷ್ಟೇ. ಇವಳ ಮೇಲೆ ನಂಗೆ ಯಾವ ಫೀಲಿಂಗ್ ಇರಲಿಲ್ಲ. ನಾನು ಇವಳ ಭಾವನೆನೂ ನೋಡಿಲ್ಲ. ಭಾವನೆ ಭಾವನೆ ಅಂದರೆ ಅವಳಿಗೇನೆ ನನ್ನ ಮೇಲೆ ಪ್ರೀತಿ ಇತ್ತು.